Mangalore. I am Prasad Monnappa. I am the food and beverage manager of CV Hotel, Hillside, Mangalore, presenting Biryani Food Festival and Kebab Food Festival. We have varieties of kebabs, we have varieties of biryanis with the accompaniments. So I am welcoming all the Mangaloreans to come and attend the CV Food Fest. Thank you. ನಮಸ್ತೆ ಕುಡ್ಲ, ನನ್ನ ಹೆಸರು ಪ್ರದೀಪ್ ಅಂತ. ನಾನು ಸಿ ವಿ ಹೋಟೆಲ್ನ ಸೇಲ್ಸ್ ಹೆಡ್ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಮೊದಲ ಬಾರಿಗೆ ಸೀ ಫುಡ್ಡು ಮುಂಚೆ ಆಗಿದೆ, ಈಗ ಜನರಿಗೆ ಒಂದು ಚೇಂಜ್ ಇರಲಿ ಅಂತ ಕಬಾಬ್ ಹಾಗೂ ಬಿರಿಯಾನಿ ಫೆಸ್ಟಿವಲ್ನ ಮಾಡ್ತಾಯಿದ್ದೀವಿ ಸರ್. ಸರ್, ರೀಸನ್ ಏನಂದರೆ ಮಂಗಳೂರಿನ ಜನ ಮೀನು ಪ್ರಿಯರು. ಮೀನು ತಿಂದು 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 ಬೋರು ಅಂತ ಹೇಳಲಿಕ್ಕಾಗಲ್ಲ. ಅವ್ರಿಗೊಂದು ಚೇಂಜ್ ಇರಲಿ ಅಂತ ನಾವು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವೆರೈಟಿ ಬಿರಿಯಾನೀಸ್ ಮತ್ತು ಕಬಾಬ್ ಮಾಡುವಂಥ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಜನರಿಗೊಂದು ಚೇಂಜ್ ಇರಲಿ ಅಂತ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಜನರೆಲ್ಲ ಬಂದು ತುಂಬ ಥರದ ಬಿರಿಯಾನಿ ಟ್ರೈ ಮಾಡಿದ್ದಾರೆ, ಕಬಾಬ್ಸನ್ನ ತಿಂದಿದ್ದಾರೆ, ಹಾಗೂ ಅವರ ಫೀಡ್ಬ್ಯಾಕು ಚೆನ್ನಾಗಿ ನಮಗೆ ಇದಾಗಿದೆ. ಒಂದು 20+ ಐಟಮ್ಸ್ ಬಿರಿಯಾನೀಸ್ ಕಬಾಬ್ಸ್ ನಾವು ಜನಗಳಿಗೆ ಪರಿಚಯ ಮಾಡಿಸಿದ್ದೀವಿ. ಅವರಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಮಂಗಳೂರಲ್ಲಿ ಈ ಥರದೊಂದು ಫೆಸ್ಟಿವಲ್ ಇವತ್ತವರೆಗೂ ಆಗಿಲ್ಲ. ಯಾಕಂದರೆ ಎಲ್ಲಿ ಹೋದರೂ ಮಂಗಳೂರಲ್ಲಿ ಮಾತಾಡೋದು ಮೀನು ಸೀ ಫುಡ್ಡು, ಕ್ರ್ಯಾಬ್ ಅಂತ ಮಾತಾಡ್ತಾರೆ. ಆದರೆ ತುಂಬ ಜನ ಬಂದು ಲೈಕ್ ಮಾಡಿದ್ದಾರೆ. ಕಬಾಬ್ ಮತ್ತು ಬಿರಿಯಾನಿ ತುಂಬ ಚೆನ್ನಾಗಿದಾಗಿದೆ ಅಂತ 100% ಫೀಡ್ಬ್ಯಾಕು ಸಿಕ್ಕಿದೆ ನಮಗೆ. ಸರ್, ಅವ್ರು ಆ್ಯಕ್ಚುಲಿ ಮಂಗಳೂರಲ್ಲಿ ನಾರ್ಮಲ್ ಆಗಿ ಬಿರಿಯಾನಿ ನನ್ನ ಪ್ರಕಾರ ನಾನೆಲ್ಲೂ ನೋಡಿಲ್ಲ. ನಾವು ಡಿಫ್ರೆಂಟ್ ಥರದ ಆಂಬೂರು ಬಿರಿಯಾನಿ ಹಾಗೂ ದಮ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಆ ಥರ ಎಲ್ಲ ಡಿಫ್ರೆಂಟಾಗಿ ಕೊಟ್ಟಿದ್ದೀವಿ. ಅವರಿಗೆ ಮೊದಲ ಟೈಮು ಅವರು ಈ ಥರ ಬಿರಿಯಾನಿಯನ್ನು ತಿಂದು ಸವಿರುಚಿ ಮಾಡಿ ಅವರೊಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ನಮಗೊಂದು ಖುಷಿಯಾಗಿದೆ ಸರ್, ಒಂದು ಫೀಡ್ಬ್ಯಾಕ್ ಅವ್ರದ್ದು ನೋಡಿ. ಬಿಕಾಸ್ ಮಂಗಳೂರಿನ ಜನಕ್ಕೆ ಒಂದು ಹೊಸ ಥರದ ಒಂದು ಪರಿಚಯ ಇದು. ಹೌದು ಸರ್, ನಾವು ತಿಂಗಳು ಇಲ್ಲ ಒಂದು 2 ತಿಂಗಳು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾವು ಮ್ಯಾನೇಜ್ಮೆಂಟ್ ಜೊತೆ ಸೇರಿ ಅವರಿಗೆ ಒಂದು ಐಡಿಯಾನ ಕೊಡ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮದೊಂದು ಪ್ರಮೋಟು ಆಗುತ್ತೆ ಮತ್ತು ಡಿಫ್ರೆಂಟ್ ಫುಡ್ ಫೆಸ್ಟಿವಲ್ ಮಾಡಲಿಕ್ಕೆ ನಾವು ನಮ್ಮ ಕಡೆಯಿಂದ ಆದಷ್ಟು ಮಂಗಳೂರಿನ ಜನಕ್ಕೆ ಬೇರೆ ಬೇರೆ ಥರದ ಫುಡ್ಡನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್.